2026 ರಿಸಲ್ಟ್ ಅನ್ನ ಸೆಕೆಂಡ್ ಇಯರ್ PUC ರಿಸಲ್ಟ್ ನ ರಾಜ್ಯ ಮಟ್ಟದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅದಕ್ಕಿಂತ ಮುಂಚೆ ನಾನು 2-3 ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಮ್ಮ ಉದ್ದೇಶ, ಯಾಕೆಂದ್ರೆ ನಾವು ಮಕ್ಕಳಿಗೆ ಇದನ್ನ ಫಸ್ಟ್ ಅವರಿಗೆ ನೇರವಾಗಿ ರಿಸಲ್ಟ್ ಅನ್ನ ಕೊಡಬೇಕು ಅಂತ ನಮ್ಮ ಆಸೆ. ನಾವು ನಮಗೆ ಸಿಗಕ್ಕಿಂತ ಮುಂಚೆ ಅದು ನೇರವಾಗಿ ಅವ್ರಿಗೆ ತಗೊಳ್ಬೇಕು ಅಂತ ಒಂದು ನಮಗೆ ಆಸೆ ಇತ್ತು. ಆಮೇಲೆ ಈ ಸತಿ ಫಾರ್ ದ ಫಸ್ಟ್ ಟೈಮ್ ನಮಗೆಲ್ಲ ಗೊತ್ತಿದೆ, ಎಲ್ಲ ಸ್ವಲ್ಪ ಡಿಜಿಟಲ್ ಫಾರ್ಮ್ಯಾಟ್ ಮಾಡಿದ್ವಿ. ನಮ್ಮ ಕಲಿಕೆಯಿಂದ ಹಿಡಿದು ಕಲಿತಕ್ಕಂಥದ್ದು, ಕಲಿಸ್ತಕ್ಕಂಥ ರೀತಿ, ನಾವು ಡೇಟಾ ತಗೊಳ್ಳೋದು, ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, ಯಾವ ರೀತಿ ನಾವು ಎಕ್ಸಾಮ್ ಮಾಡಬೇಕು, ಎಲ್ಲದೂ ಕೂಡ ನಾವು ಹಂತವಾಗಿ ಈ 3 ವರ್ಷದೊಳಗೆ ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು, ಎಲ್ಲೆಲ್ಲ ತಪ್ಪುಗಳಾಗಿತ್ತು, ಅದು ವೆಬ್ಕಾಸ್ಟಿಂಗ್ ಇಂದ ಹಿಡಿದು ಇವತ್ತವರೆಗೂ ಕೂಡ ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಕಡೆಗೂ ಕೂಡ ನಾವು ಮಾಡ್ಕೊಂಡು ಬಂದ್ವಿ. ಫಾರ್ ದ ಫಸ್ಟ್ ಟೈಮ್ ಇವತ್ತೇ ನಿಮಗೆ ಈವನ್ ಮಾರ್ಕ್ಸ್ ಕಾರ್ಡ್ ಕೂಡ ಅವ್ರು ಡೌನ್ಲೋಡ್ ಆಗ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆಗ್ಲೇ ಸಾವಿರಾರು ಮಕ್ಕಳು ಮಾರ್ಕ್ಸ್ ಕಾರ್ಡ್ ಕೂಡ ತಗೊಂಡು ಅವ್ರು ತಗೊಂಡಿದ್ದಾರೆ. ರಿಸಲ್ಟ್ಸ್ ಹೋಗಿದೆ, ವಾಟ್ಸ್ಆಪ್ ಅಲ್ಲಿ ಹೋಗಿದೆ, ಅದು ಡಿಜಿ ಲಾಕರ್ ಅಲ್ಲೂ ಕೂಡ ಅವರು ಓಪನ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಮತ್ತೆ ನಮಗೆ ಆಸೆ ಏನು ಅಂತ ಹೇಳಿದ್ರೆ ಮಕ್ಳಿಗೆ ಹೋಗ್ಬೇಕು. ಯಾಕಂದ್ರೆ ಏನೇ ಮಾಡಿದ್ರೇನು ಎಲ್ಲದಕ್ಕೂ ನಾವು ಬ್ಲೇಮ್ ಮಾಡೋದು ಪಾಪ ಮಕ್ಕಳು. ವ್ಯವಸ್ಥೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೂ ರಿಸಲ್ಟ್ ಮಕ್ಕಳು ಹೆಚ್ಚು ಕಮ್ಮಿ ಮಾಡಿದಾಗ ಅವ್ರಿಗೆ ಹೇಳ್ಬಿಡ್ತೀವಿ. ಆದ್ರೆ ಇದು ಮಕ್ಕಳಿಗೆ ಹೋಗ್ಬೇಕು, ಅದೇನೇ ಆಗ್ಲಿ ರಿಸಲ್ಟ್ ದಟ್ ಡಸಂಟ್ ಮ್ಯಾಟರ್. ನಾವು ಕೊಡ್ಬೇಕಂತ ಬಹಳ ಆಸೆ ಇತ್ತು, ಅದಕ್ಕೆ ಫಸ್ಟ್ ನಾವು ಮಕ್ಕಳಿಗೆ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು, ನಮ್ಮ ರಾಜ್ಯದಲ್ಲಿ ಇವತ್ತು ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದನ್ನ ಮಕ್ಕಳು ಇವತ್ತು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ನಮ್ಮ ಹಿಸ್ಟ್ರಿಯಲ್ಲಿ, ನಮ್ಮ ರಾಜ್ಯದ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇವತ್ತು ರಿಸಲ್ಟ್ ನಾ ಫಸ್ಟ್ ಹೇಳ್ಬಿಡ್ತೀನಿ ಏನು ಅಂತ ಹೇಳಿ. ಟೋಟಲ್ ಫಾರ್ ದ ಫಸ್ಟ್ ಟೈಮ್ ರಿಸಲ್ಟ್ ಅನ್ನ 86.48 ಇಸ್ ದ ರಿಸಲ್ಟ್. ಫಸ್ಟ್ ಟೈಮಿಗೆ ಮಕ್ಕಳು ಇವತ್ತು ಪಾಸ್ ಆಗಿದ್ದಾರೆ. ಸೊ ಅದು ನಿಮ್ಗೆ, ಯಾಕೆಂದ್ರೆ ಅದೇ ಮೇನ್ ಆಗಿತ್ತು. ಯಾವ್ದಾದ್ರು ಟಿವಿಯಲ್ಲೆಲ್ಲ ನೋಡಿದೆ, ಕೆಲವರೆಲ್ಲ 1 ಪಾಯಿಂಟ್ ಏನೋ ಹಾಕಿದ್ರು. ನಾ ಹೇಳಿದ ಹಂಗೆ ಅದು ಹರಾಜಾದಾಗ ಕಾಂಪಿಟೇಷನ್ ಬರುತ್ತೆ. 2001 ಒಂದ್ಸತಿ, 2002 2 ಸತಿ ಅಂತ ಹೇಳಿ ಆ ಟೈಪ್ ಅಲ್ಲಿ ಆಗುತ್ತೆ. ಕೊಡ್ತೀನಿ ಅಲ್ಲ, ನಾನು ಈಗ ಇಮಿಡಿಯೇಟ್ ಆಗಿ ಕೊಡ್ತೀನಿ. ಪ್ರಾಬ್ಲಮ್ ಏನ್ ಗೊತ್ತಾ, ಅದು ಕೊಟ್ಟ ತಕ್ಷಣ ಈ ಮೇಸ್ಟ್ರನ್ನ ಮರ್ತು ಬಿಡ್ತೀರ. ಏನು ಪರವಾಗಿಲ್ಲ, ಎಲ್ಲ ಕೊಡೋಣ. ನೋಡ, ನೀವೆಲ್ಲ ಬಹಳ ಫಾಸ್ಟ್ ಆಗಿದ್ರೆ ಎಲ್ಲ ಕೊಡ್ತೀವಿ. ಅದನ್ನ ಬೇಕಾದ್ರೆ ಶೀಟ್ ಕೊಡ್ತೀನಿ. ಮಕ್ಕಳು ಪಾಪ 1 ವರ್ಷದಿಂದ ಓದಿದ್ದಾರೆ, ಬಿಟ್ರಿ ನಾವು ಕಷ್ಟಪಟ್ಟಿದ್ವಿ. ಆಯ್ತು, ಈಗ ಕೊಡಿಸ್ತೀನಿ. ಬಟ್ ಪ್ಲೀಸ್ 1 ನಿಮಿಷ, ನೀವೇ 1 ನಿಮಿಷ. ಓಕೆ, ಐ ಮೇಕ್ ಇಟ್ ವೆರಿ ಸಿಂಪಲ್. ಎವ್ರಿ ಟೈಮ್ ಪಾಪ ಈ ತರ ಹರಿ ಇರುತ್ತೆ. ಈ ಸತಿ ಅನಿವಾರ್ಯ, ಯಾಕೆಂದ್ರೆ ನಾನು 6 ಕಾಲ್ ಮೇಲೆನೆ ಮಾಡ್ಬೇಕು ಅಂತ ಹೇಳಿ ನಮ್ ತೀರ್ಮಾನ ಆಗಿತ್ತು. ಮಕ್ಳಿಗೆ ಅದು ಹೋಗ್ಬೇಕಂತ ಹೇಳಿ ಈ ಲಿಸ್ಟ್ ನ ಇನ್ನೊಂದು 2 ನಿಮಿಷದಲ್ಲೇ ನಿಮ್ ಕೈಗೆ ಬರಂಗೆ ಈಗಲೇ ಮಾಡ್ತೀವಿ. ಆದ್ರೆ ನಾ ಹೇಳೋದು ದಯವಿಟ್ಟು ಅಲ್ಲ, ನಾ ಹೇಳ್ತೀನಿ. ಅಲ್ಲ, ನೀವು ಬೇಕಾದ್ರೆ ನೋಡ್ಕೊಳ್ಳಿ. ನಾನು ಆ ಶೀಟ್ ಕೊಟ್ಮೇಲೆ ನನ್ನೇನ್ ಲೆಕ್ಕ ಇಡಲ್ಲ ನೀವು ಮೋಸ್ಟ್ಲಿ. ಆದ್ರೂ ಕೂಡ ಇಲ್ಲ, ಆದ್ರೂ ಇಲ್ಲ 100% ಇದೆ. ನನ್ನ ನೀವು ಟಿವಿಯಲ್ಲಿ ತೋರಿಸ್ಬೇಕಾದ್ರೆ 86.14 ಇದ್ದಂಗೆ 86. ಇಲ್ಲ ಪರವಾಗಿಲ್ಲ, ವಾಟ್ ಎವರ್ ಐ ಸೇ ಇಸ್ ರೈಟ್. ಓಕೆ, ಹಿಂಗೆ ನಾವು ಚರ್ಚೆ ಮಾಡಿ. ಇಲ್ಲ, ನೀವೇನು ಕ್ವಶನ್ ಯಾರು ದಯವಿಟ್ಟು ಕ್ವಶನ್ ಕೇಳ್ಬೇಡಿ, ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ದಟ್ ವಿಲ್ ಬಿ ಈಸಿಯರ್. ಓಕೆ, ದಯವಿಟ್ಟು ಪ್ಲೀಸ್ ಯು ಹ್ಯಾವ್ ಟು ಹೆಲ್ಪ್ ಮೀ ಔಟ್ ಹಿಯರ್. ಓಕೆ, ಸೊ ಫಸ್ಟ್ ಟೈಮು ನನ್ನ ಮಕ್ಕಳಿಗೆ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತೆ ಮತ್ತೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫಸ್ಟ್ ಟೈಮು ನಾವು SMS ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಡಿಜಿ ಲಾಕರ್ ಅಲ್ಲಿ ಎಲ್ಲಾ ಸತಿನೂ ಕೂಡ ನಾವು ಕೊಡ್ತಕ್ಕಂಥದ್ದು. ಆಮೇಲೆ ಈ ಸತಿ ನಾವು ಬಹಳ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿದ್ವಿ, ಏನು ಡಿಜಿ ಲಾಕರ್ ಇದ್ರದ್ದೆಲ್ಲ. ಆಮೇಲೆ ಬಹಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಯಾರ್ಯಾರು ಮಕ್ಕಳು ಇನ್ನೂ ತೇರ್ಗಡೆ ಆಗಿಲ್ಲ ಅವರಿಗೆ ನೆಕ್ಸ್ಟ್ ಆಪ್ಷನ್ ಇದೆ. ಅದ್ರ ಬಗ್ಗೆನೂ ಕೂಡ ಒಂದು ಮೇಜರ್ ಡಿಸಿಷನ್ ನ ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡಿ ನಾನು ಅದನ್ನ ಡಿಸಿಷನ್ ಇವಾಗ ಹೇಳ್ತೀನಿ. ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಮಕ್ಕಳು, ಏನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಆಮೇಲೆ ಇನ್ಫಾರ್ಮೇಶನ್ ಅದನ್ನೆಲ್ಲ ಅಪ್ಕಮಿಂಗ್ ಟು ಸೆಕೆಂಡ್ ಎಕ್ಸಾಮಿಗೆ ಅವ್ರು ತಗೊಳ್ತಕ್ಕಂಥದ್ದು ಆಗ್ಲಿ ಅನ್ನೋಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಸತಿ, ಹೋದ್ ಸತಿ ಮತ್ತೆ ಈ ಸತಿಗೆ ಡಿಫ್ರೆನ್ಸಸ್, ಫಸ್ಟ್ ಎಕ್ಸಾಮ್ ಹೋದ್ ಸತಿ ಮತ್ತೆ ಈ ಸತಿಗೆ ಡಿಫ್ರೆನ್ಸ್ ಇಸ್ 13%.
13% ಇದೆ. ಐ ಥಿಂಕ್ ನೌ ವಿ ಕ್ಯಾನ್ ಗಿವ್ ಇಟ್ ಆಲ್ಸೋ ಬಿಕಾಸ್ ಈ ಶೀಟ್ ಕೊಟ್ಬಿಡಿಯಪ್ಪ, ಎಲ್ಲೆಲ್ಲಿದ್ದೀರಾ ದಯವಿಟ್ಟು ಎಲ್ಲರಿಗೂ ಕೊಟ್ಬಿಡಿ. ಹೇಗೆ ಆಲ್ ಫ್ರೆಶರ್ಸ್ ಹೋದ್ ಸತಿಗೆ ಏನ್ ಎಕ್ಸಾಮ್ ಆಗುತ್ತಲ್ಲಮ್ಮ ಫಸ್ಟ್ ಟೈಮ್, ಈಗ ಫಸ್ಟ್ ಟೈಮ್ ಎಕ್ಸಾಮಿಗೆ ಈಕ್ವಲ್ ನೋಡಿದಾಗ ದಿಸ್ ಟೈಮ್ ವಿ ಹ್ಯಾವ್ ಇಂಪ್ರೂವ್ಡ್ ಬೈ 13.03%. ಓಕೆ, ಅದು ಕೊಡ್ತೀನಿ, ಲಾಸ್ಟ್ ಕೊಡ್ತೀನಿ, ಓವರ್ ಆಲ್ ಡೇಟಾನು ಕೂಡ ಕೊಡ್ತೀನಿ. ಆಮೇಲೆ ಇದೆಲ್ಲ ಫ್ರೆಶರ್ಸ್ ತಾನೆ, ಫ್ರೆಶರ್ಸ್. ಸೊ ಇದನ್ನ 2028ರಿಂದ ಎಕ್ಸಾಮ್ ನಡೀತು. ಒಂದ್ ನಿಮಿಷ ಅಲ್ಲೇ ಕೊಡ್ತಾರೆ, ನಿಮ್ಮ ಹತ್ರನೇ ಕೊಡ್ತಾರೆ. ಒಂದ್ ನಿಮಿಷ ನನ್ ಕೇಳ್ಬಿಟ್ರೆ ಸಾಕು ಪ್ಲೀಸ್. 1217 ಎಕ್ಸಾಮಿನೇಷನ್ ಸೆಂಟರ್ಸ್ ಇತ್ತು, 68 ಇವ್ಯಾಲ್ಯೂಯೇಷನ್ ಕ್ಯಾಂಪ್ಸ್ ಮಾಡಿದ್ವಿ. ಅದರೊಳಗೆ ಟೋಟಲ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ದು, ಇದು ಬಹಳ ಇಂಪಾರ್ಟೆಂಟ್. ನಾನು ಅದೇ ಲಿಸ್ಟ್ ಪ್ರಕಾರನೇ ಹೋಗ್ತೀನಿ. 6,48,853 ಮಕ್ಕಳು ಎಕ್ಸಾಮಿಗೆ ತಗೊಂಡಿದ್ರು. ಅದರೊಳಗೆ ಆಬ್ಸೆಂಟೀಸ್, ಯಾಕೆಂದ್ರೆ ಇಟ್ಸ್ ಅ ಸೀರಿಯಸ್ ಮ್ಯಾಟರ್. ನಾವು ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಗ್ನಿಸ್ ತಗೊಂಡಿದ್ವಿ. ಇದನ್ನ 16,653 ಜನರು ಆಬ್ಸೆಂಟೀಸ್ ಆಗಿದ್ರು. ಕಾರಣ ಏನು ಅಂತ ಹೇಳಿ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಆರ್ಟ್ಸ್ ಅಲ್ಲಿ 72% ಪಾಸ್ ಆಗಿದ್ದಾರೆ ಈ ಸತಿ, ಕಾಮರ್ಸ್ ಅಲ್ಲಿ 88% ಪಾಸ್ ಆಗಿದ್ದಾರೆ, ಸೈನ್ಸ್ ಅಲ್ಲಿ 91.69 ಪಾಸ್ ಆಗಿದ್ದಾರೆ. ಸೊ ಇಂಪ್ರೂವ್ಮೆಂಟ್ ಇನ್ ಆರ್ಟ್ಸ್ ಹೋದ್ ಸತಿಗೆ ಈ ಸತಿಗೆ 19%. ಕೆನ್ ಯು ಸಿ ಆನ್ ದ ರೈಟ್ ಸೈಡ್ ಇದೆ ನೋಡಿ. ನಾನು ಐ ಆಮ್ ಟಾಕಿಂಗ್ ಅಬೌಟ್ 4th ಪಾಯಿಂಟ್. ಇದರೊಳಗೆ 4th ಆದ್ಮೇಲೆ ಬೇರೆ ಲಿಸ್ಟ್ ಇರುತ್ತಾ? ಆಯ್ತು, ನೀವು ಯಾವ ಲಿಸ್ಟ್ ಅಂತ ಹೇಳ್ಬೋದು ಬೇಕಾದ್ರೆ. ಯು ಕ್ಯಾನ್ ಇಂಟರ್ವ್ಯೂ.